ಶಿಡ್ಲಘಟ್ಟದಲ್ಲಿ ಹೋಳಿ ಕಾಮನ ಹಬ್ಬದ ವಿಜೃಂಭಣೆಯ ಸಂಭ್ರಮ. ಶಿಡ್ಲಘಟ್ಟ ನಗರದ ನಗರಪೇಟೆ ಮಂಡಳಿ ವತಿಯಿಂದ ಹೋಳಿ ಕಾಮನ ಹಬ್ಬದ ಆಚರಣೆ ವಿಜೃಂಭಣೆಯ ಸಂಭ್ರಮ ಹಾಗೂ ಸಡಗರದಿಂದ ಜರುಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಯೋಧ್ಯೆ ನಗರ ಶಿವಾಚಾರ್ಯ ವೈಶ್ಯ ನಗರದ ಮಂಡಳಿ ಹಾಗೂ ಯುವಕ ಮಂಡಳಿ ಮಹಿಳಾ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಸಂಪ್ರದಾಯಬದ್ಧವಾಗಿ ಹಬ್ಬವನ್ನು ಆಚರಿಸಲಾಯಿತು. ಹಬ್ಬದ ವಿಶೇಷತೆಯಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ವೇಷಧಾರಿಗಳಾಗಿ ಸಾಂಪ್ರದಾಯಿಕ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದರು. ವರ್ಷಗಳಿಂದ ಶಿಡ್ಲಘಟ್ಟದಲ್ಲಿ ನಡೆಯುತ್ತಿರುವ ಈ ಹಬ್ಬವು ಉತ್ತರ ಭಾರತದಲ್ಲಿ ಪ್ರಸಿದ್ಧಿಯಾಗಿರುವ ಹೋಳಿ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿಯೂ ಅದೇ ಸಂಪ್ರದಾಯದೊಂದಿಗೆ ಆಚರಿಸುವ ಒಂದು ಉತ್ತಮ ಉದಾಹರಣೆ ಎಂದು ಹೇಳಬಹುದು. 3 ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ಕಾಮಣ್ಣನ ರತಿಗೊಂಬೆಗಳಿಗೆ ಬಣ್ಣ ಬಣ್ಣದ ಸೀರೆ ಇಡಿಸಿ ಸಿಂಗರಿಸಿ ಹಬ್ಬದ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಕಾಮನ ದಹನವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತದೆ. 4 ದಿನಗಳ ಕಾಲ ಈ ರತಿಗಳಿಗೆ ಶೋಭಾ, ಮೃತ್ಯುಂಜಯ ಹಾಗೂ ಶಕುಂತಲಾ ರವಿ ಅವರು ಅದ್ದೂರಿ ಅಲಂಕಾರ ಮಾಡಿರುತ್ತಾರೆ. ಹೋಳಿ ಹುಣ್ಣಿಮೆ ದಿನ ಗಂಡು ಮಕ್ಕಳು ಹುಡುಗಿಯರ ವೇಷದಲ್ಲಿ ಕಾಣಿಸಿಕೊಂಡು ಕಾಮಣ್ಣನಿಗೆ ಆರತಿ ಬೆಳಗಿ ಸಂಭ್ರಮಿಸಿದರು. ಹೋಳಿ ಹಬ್ಬವು ಪ್ರಾಚೀನ ಕಾಲದಿಂದಲೂ ಹಿಂದೂ ಸಂಸ್ಕೃತಿಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಈ ಹಬ್ಬದ ಹಿಂದಿನ ಪ್ರಮುಖ ಕಥೆ ಪ್ರಹ್ಲಾದನ ಮೇಲಿನ ಭಕ್ತಿಯ ಮತ್ತು ಹಿರಣ್ಯಕಶಿಪುವಿನ ಅಹಂಕಾರದ ನಾಶದೊಂದಿಗೆ ತಲುಪುತ್ತದೆ. ಇದನ್ನು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಸಂಭ್ರಮವನ್ನು ಉಂಟುಮಾಡುವ ಹಬ್ಬವೆಂದು ಕರೆಯಲಾಗುತ್ತದೆ. ಕಾಮಣ್ಣನ ರತಿಗೊಂಬೆಗಳ ಆಚರಣೆಯು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಇದನ್ನು ವಿಶೇಷವಾಗಿ ಪ್ರೀತಿ, ಸ್ನೇಹ ಮತ್ತು ಸೌಹಾರ್ದತೆಯ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಕಾಮಣ್ಣನ ರತಿಗೊಂಬೆಗಳ ಅಲಂಕಾರ, ಆರತಿ, ಸಂಭ್ರಮ ಹಾಗೂ ಅದ್ದೂರಿ ಉತ್ಸವ ದಕ್ಷಿಣ ಭಾರತದ ಅನೇಕ ಭಾಗಗಳಲ್ಲಿ ವಿಶಿಷ್ಟ ಆಚರಣೆಯಾಗಿದೆ. ಈ ರೀತಿ ಶಿಡ್ಲಘಟ್ಟದಲ್ಲಿ ಹೋಳಿ ಹಬ್ಬವು ತೀವ್ರ ಉತ್ಸಾಹದೊಂದಿಗೆ ಸಂಭ್ರಮ ಪೂರ್ವಕವಾಗಿ ಎಲ್ಲರನ್ನು ಒಂದಾಗಿಸುವ ಹಬ್ಬವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರದ ಮಂಡಳಿ ಅಧ್ಯಕ್ಷ KR ಶಿವಶಂಕರ್, ಉಪಾಧ್ಯಕ್ಷ S ನಾಗರಾಜ್, ಕಾರ್ಯದರ್ಶಿ ವಿನಾಯಕ್, ಮಲ್ಲಿಕಾರ್ಜುನ್, ನಗರದ ಯುವಕ ಮಂಡಳಿ ಅಧ್ಯಕ್ಷ ಮೆಡಿಕಲ್ ಮಂಜುನಾಥ್, ಮಹಿಳಾ ಮಂಡಳಿ ಅಧ್ಯಕ್ಷ ಶುಭಾ, ವಿಜಯಕುಮಾರ್, ದೇವರಾಜ್, ನವೀನ್, ಮುಖೇಶ್, ಶ್ರವಣ್, ಗುರೂಜಿ, ಕೋಳಿ ಮಂಜಣ್ಣ ಮತ್ತು ಇನ್ನಿತರ ಗಣ್ಯರು ಭಾಗವಹಿಸಿದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ.